ನಾವು ಇಂದೋರಿಂದ ಬೆಂಗಳೂರಿಗೆ ಬಂದು ಮುಟ್ಟಿದ ಮೇಲೆ ಒಂದು ದಿವಸ ಟೈಮ್ ಇತ್ತು. ಹೀಗಾಗಿ ಎರಡು ವಿಶೇಷವಾದ ಜಾಗಗಳನ್ನು ನೋಡೋಣ ಅಂತ ನಿರ್ಧಾರ ಮಾಡಿದ್ವಿ. ಒಂದದ್ದು ಶ್ರೀ ಗೋವರ್ಧನ ಕ್ಷೇತ್ರ ಬಸವನಗುಡಿ ಒಳಗೈತಿ. ಆಮೇಲೆ ಬುಲ್ ಟೆಂಪಲ್ ದೊಡ್ಡ ಬಸವಣ್ಣ ದೇವಸ್ಥಾನ ಅದು ಬಸವನಗುಡಿ ಒಳಗೆ ಐತಿ. ಇವುಗಳನ್ನು ನೋಡಲಿಕ್ಕೆ ಹೋದ್ವಿ. ಮೊದಲು ನಾವು ಶ್ರೀ ಗೋವರ್ಧನ ಕ್ಷೇತ್ರಕ್ಕೆ ಹೋದ್ವಿ ಬಸವನಗುಡಿ ಒಳಗೆ. ಇದನ್ನು ಒಂದು ಗುಹೆ ಆಕಾರದೊಳಗೆ ಕಟ್ಟ್ಯಾರ. ಇದನ್ನು ಶ್ರೀ ಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಂತಹ ಒಂದು ಕೃತಿಯನ್ನು ಇದರೊಳಗೆ ಮಾಡ್ಯಾರ. ಇದೊಂದು ಕೃತಕವಾದಂತಹ ಗುಹೆ. ಭಗವತ್ ಪುರಾಣದೊಳಗೆ ಹೆಂಗೆ ಗೋವರ್ಧನ ಗುಡ್ಡವನ್ನು ಎತ್ತಿ ಹಿಡಿದದ್ನಲ್ಲ ಹಂಗೆ ಇದರೊಳಗೆ ನೀವು ಹೋದಂಗೆ ಒಂದು ಅದ್ಭುತವಾದ ಅನುಭವ ಆಕತ್ತೆ ನಿಮಗೆ. ಜೈ ಶ್ರೀ ಕೃಷ್ಣ. ಅದಾದಮೇಲೆ ಬಾಜುನ ದೊಡ್ಡ ಬಸವಣ್ಣನ ಗುಡಿ ಇದೆ. ಅಲ್ಲೆಲ್ಲ ಬುಲ್ ಟೆಂಪಲ್ ಅಂತ ಹೇಳಿ ಭಾಳ ಪ್ರಸಿದ್ಧ ಐತದು. ಯಾಕಪ್ಪ ಅಂದ್ರೆ ಒಂದು ದೊಡ್ಡ ನಂದಿ ವಿಗ್ರಹ ಇದೆ ಅಲ್ಲಿ. ಈ ದೇವಸ್ಥಾನವನ್ನು ಸಾಧಾರಣ 1537 ಕೆಂಪೇಗೌಡರು ಕಟ್ಟಿದ್ರಂತ ಹೇಳ್ತಾರೆ. ಈ ಗುಡಿಯನ್ನು ವಿಜಯನಗರ ಒಂದು ಸ್ಟೈಲ್ ಒಳಗೆ ಕಟ್ಟ್ಯಾರದು. ಈ ನಂದಿ ವಿಗ್ರಹ ಏನೈತಲ್ಲ ಇದು ಒಂದೇ ಒಂದು ಕಲ್ಲಲ್ಲಿ ಕಟ್ತಾರ ಅಂತ ಹೇಳ್ತಾರದ. ಆಮೇಲೆ ಪ್ರತಿ ವರ್ಷ ನವೆಂಬರ್ದೊಳಗೆ ಇಲ್ಲಿ ಒಂದು ಕಡಲೆ ಪರೀಕ್ಷೆ ಅಂತ ಆಗ್ತೈತಿ. ಕಡಲೆಕಾಯಿ ಜಾತ್ರೆ ಭಾಳ ದೊಡ್ಡ ಪ್ರಮಾಣದೊಳಗೆ 3 ದಿವಸದ್ದು ಭಾಳ ಅದ್ಭುತವಾದಂತಹ ಅತಿ ದೊಡ್ಡ ಬೆಂಗಳೂರಿನ ಜಾತ್ರೆ ಅನ್ನೋ ಕಡಲೆ ಇಲ್ಲ. ಇದನ್ನೆಲ್ಲ ನೋಡಿ ನಾವು ಮರುದಿವಸ ವಂದೇ ಭಾರತ್ ಟ್ರೈನ್ ತಗೊಂಡು ಹುಬ್ಬಳ್ಳಿಗೆ ಬಂದು ಮುಟ್ಟಿದ್ವಿ. ಹಿಂಗೆ ನಮ್ಮದೊಂದು 10 ದಿವಸದ ಪ್ರವಾಸ. ಹುಬ್ಬಳ್ಳಿಯಿಂದ ಕೊಲ್ಲಾಪುರ, ಕೊಲ್ಲಾಪುರದಿಂದ ಶೇಗಾಂವ್, ಜ್ಯೋತಿಬಾ, ಜೈನು, ಆಮೇಲೆ ಓಂಕಾರೇಶ್ವರ, ಮಹೇಶ್ವರ, ಅಲ್ಲಿಂದ ಇಂದೂರು, ಇಂದೂರಿಂದ ಬೆಂಗಳೂರು, ಬೆಂಗಳೂರಿಂದ ಹಿಂಗೆ ಹುಬ್ಬಳ್ಳಿ ಬಂದು ಮುಟ್ಟಿದ್ವಿ. ಭಾಳ ಅದ್ಭುತವಾದ ಒಂದು ಪ್ರವಾಸ ಅನ್ನಕ್ಕೆ ಅಡ್ಡಿಯಿಲ್ಲ ಇದು ನಮಗೆ. ಮತ್ತು ಇಂಥದ್ದು ಯಾವುದಾದ್ರೂ ಒಂದು ದೊಡ್ಡ ಪ್ರವಾಸದೊಳಗೆ ನಿಮ್ಮನ್ನು ಭೇಟಿಯಾಗೋಣಂತ, ನಿಮ್ಮ ಕೂಟಾಗಿ ಮಾತಾಡೋಣಂತ. ಅಲ್ಲಿ ಮಟ್ಟ ನಮಸ್ಕಾರ.